ಕುಸುಮಿ, ಏ ಕುಸುಮಿ. ಹ್ಞೂ ಇಲ್ಲ ಹಾನೂ ಇಲ್ಲ, ಮನ್ಯಾಗ ಅದಾಳೋ ಇಲ್ಲೋ. ನಾನು ಒಳ್ಳೆ ಬಂದಿಲ್ಲ ಇವ ಇಂಥ ಬಿಸಿಲಾಗ. ನಾನು ಮನೆಗೆ ಅದಾಳ ಅಂದ್ಕೊಂಡು ಒಂದಿಟ್ಟು ಮಾತದ ಆಡ್ಕೊತ ಕುಂತರಾಯ್ತು. ಬ್ಯಾಸರ ಹೊಂಟದ ಮನ್ಯಾಗ ಅಂಥೇಳಿ ಕಡೆ ಬಂದ. ಈಕಿ ನೋಡಿದ್ರೆ ಮನೆಗೆ ಇಲ್ಲ ಕಾಣಿಸ್ತದ. ಇದ್ದೀಳಂದ್ರೆ ಇಟ್ಟತ್ತಿಗೆ ಬರ್ತೀಳು ಹೊರಗೆ. ಇನ್ನೊಂದು ಸರಿ ಕರೀಲೇನು ಇವ ಎಟ್ಟತ್ತು ಕರಿಬೇಕೇ ಈಕಿಗೆ. ಏ ಕುಸುಮಿ. ಮನೆಗೆ ಇಲ್ಲಿ ಕಾಣಿಸ್ತದ ಈಕಿ. ಇದ್ದಿಲ್ಲ ಅಂದ್ರೆ ನಾನು ಒಂದು ಸರಿ ಕರೆದ್ರೆ ಆಯ್ತು ಬಂದೇ ನಿಂದಿರ್ತೇಳು. ಇಲ್ಲಿ ಕಾಣಿಸ್ತದ. ಮುಂಚೆಗೆ ಬಂದು ವಾಪಸ್ ಹೋಗ್ಲಕತ್ತಾಳ. ಆಕಿ ನಮ್ಮ ಮನೆಗಿಲ್ಲ ಅಂತ ತಿಳ್ಕೊಂಡು ನಡೆದಾಳ ಏನೋ ಪಾಪ. ಯಾವಾಗ ಬಂದಾಳೋ ಎನ್ಸುತ್ತೇನ. ಕೆಂಚಕ್ಕ, ಕುಸ್ಮಿ ಕರ್ದಂಗೆ ಆಯ್ತಲ್ಲ. ಕೆಂಚಕ್ಕ ಇಲ್ಲಿಕ ಬಂದು ನಿಂದ್ರ. ಇಲ್ಲಿದ್ದೇನ ನೀ? ನಾನು ಎಷ್ಟು ಸರಿ ಕರೆದವ ನಿನಗ, ಹೊಟ್ಟೆ ಕೇಳೇ ಇಲ್ಲ, ಹೂನು ಇಲ್ಲ ಹಾನು ಇಲ್ಲ. ಅದಕ್ಕೆ ಮತ್ತೆ ಈಕಿ ಮನೆಗೆ ಅದಾಳೋ ಇಲ್ಲ ಸುಮ್ಮನೆ ಬಂದಲ್ಲ ನಾನು ಇಂಥ ಬಿಸಿಲಾಗ ಅಂಥೇಳಿ ವಾಪಸ್ ಹೋಗ್ಲಕತ್ತಿದ್ ನೋಡು. ಎಲ್ಲಿಗೆ ಹೋಗಿದ್ದೀನಿ ನೀನು? ರಾಮಣ್ಣ ಅಜ್ಜಗ ಹಾಲಿಂದು ರೊಕ್ಕ ಕೊಡೋದಿತ್ತು ಕೆಂಚಕ್ಕ. ಹೋದ ತಿಂಗಳದು ಕೊಟ್ಟಿದ್ದಿಲ್ಲ, ಅದಕ್ಕೆ 2 ಸೇರಿಸ್ಕೊಟ್ರಾಯ್ತು ಅಂಥೇಳಿ ಕೊಟ್ಟು ಬರ್ಲಕ್ಕೆ ಹೋಗಿದ್ದ ನೋಡು. ಬಾ ಕೂಡ್ ಬಾ, ಇಲ್ಲೇ ಒಂದಿಟ್ಟು ಏನರ ಪಾನ್ಕದು ಮಾಡ್ಕೊಂಡು ಬರ್ತೀನಿ. ಕೂಡ್ ಬಾ. ಪಾನ್ಕನು ಬೇಡ ಏನು ಬೇಡ, ಇಲ್ಲಿ ತಂಪದ ಒಂದು ಸ್ವಲ್ಪ ಇಲ್ಲೇ ಕೂಡ್ತೀನಂತ. ಬಾ ಕೂಡಟ್ಟೆ. ಹಾಗೇದೇನು ಕೆಲಸ ಇಲ್ಲ? ನೋಡಿ ಕೆಂಚಕ್ಕ ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೋಗಿದ್ದ. ಮತ್ತು ಸಂಜೆಗೆ ಆ ಥರ ಆಗಲ್ವ ಮನ್ಯಾಗ ಅಡುಗೆ ಮಾಡೋದು, ಬಾಂಡೆ ಅದು ಇದು ಕೆಲಸ ಇದ್ದಂಗೆ ಇರ್ತಾವ. ಅದಕ್ಕೆ ಈಗ ಕೊಟ್ಟು ಬಂದ್ರೆ ಆಯ್ತು ಅಂತೇಳಿ ಹೋಗಿದ್ದ ನೋಡು. ಅದು ಗುಂಡಮ್ಮಜ್ಜಿ ಇದ್ದಿಲ್ಲೇನು? ಆಕೆ ಇದ್ದಿಳು ಅಂತಂದ್ರೆ ಹೊಟ್ಟೆ ಕೈ ಬಿಡಲಿವ. ಕೂಡು ಅಂತೇಳಿ ಹಂಗೆ ಹತ್ಕೊಂಡೇ ಬಿಡ್ತಾಳ. ಹೊಟ್ಟೆ ಕಾಣಿಸಲ್ಲ ಮನೆಗೆ. ಇದ್ದಿಲ್ ಕಾಣಿಸ್ತದಕ್ಕಿ ಇಲ್ಲ. ಇದ್ದಿಳು ಕೆಂಚಕ್ಕ. ಆಕಿ ಯವ್ವ ತಾಯಿ ಹೊಟ್ಟೆ ಬಿಡ್ಲಿಕ್ಕೆ ತಯಾರೇ ಇಲ್ಲ. ಕೂಡು ನನಗೆ ಬೇಸರ ಉಂಟದು. ಕೂಡು ಮಾತಾದು ಆಡ್ಕೊತ ಕೂಡು, ನೀ ನಮ್ಮ ಮನೆಗೆ ಬರಲ್ಲ ಹೆಚ್ಚಿಗೆ, ಯಾವಾಗಾರ ಬಂದಾಗ ಒಂದು ತಟ್ಟು ಕೂಡಲ್ಲ ಅಂಥೇಳಿ ಹಾಗೆ ಹತ್ಕೊಂಡೇ ಬಿದ್ದೋಡು. ನಾನು ಇಲ್ಲವಾ ಬಟ್ಟೆ ಒಗೆತವ ಬಾಂಡೆ ತಿಕ್ಕವ ಅಂತ ಸುಳ್ಳು ಹೇಳಿ ಬಂದುಬಿಟ್ಟ. ಆಕಿ ಮಾತಿಗೆ ಹತ್ತಿರ ಬಿಡಲಿವ. ಏಟಂತ ಮಾತಾಡ್ತಿ, ಎಟ್ಟು ಮಾತಾಡಿದ್ರು ಇನ್ನ ಮಾತಾಡಂದ್ರೆ ಮನುಷ್ಯ ಏಟು ಮಾತಾಡ್ಬೇಕು ಕೆಂಚಕ್ಕ. ಅದಕ್ಕೆ ಬ್ಯಾಡ ತಲೆ ಹಿಡಿಸಿಬಿಡ್ತಾಳೆ ಈಕಿ ಇನ್ನಾದ್ರ ಅಂಥೇಳಿ ಬಂದ್ಬಿಟ್ಟ. ಅದ್ರಾಗ ಬೇರೆ ಬರೀ ಸೊಸಿದಾರ್ದು ಹೇಳ್ಕೊತ ಕೂಡ್ತಾಳ. ಅವ್ರು ಸೊಸಿದಾರ ಅಲ್ಲೇ ಓಡಾಡ್ತಿರ್ತಾರೆ ಕಣ್ಣು ಮುಂದೆ. ಆಕಿ ಹಂಗೆ ಹೇಳೋದು ಕೇಳಿ ಈಗ ನಾವೇನು ಅನ್ಬೇಕು? ಮತ್ತು ನಾವೇನಾರ ಅನ್ನೋದು ಕೆಟ್ಟದ ಆಗ್ಬೇಕಾ? ಅದಕ್ಕೆ ಆಗ್ಬೇಕಿವ ಅಂಥೇಳಿ ಇಲ್ಲಿವ ಅಜ್ಜಿ ನಾನು ಕೆಲಸ ಅದಾವ ಮನ್ಯಾಗ, ಎಲ್ಲಿಂದಲೇ ಇಟ್ಟು ಬಂದೀನಿ ಅಂಥೇಳಿ ಬಂದುಬಿಟ್ಟ. ರಾಮಣ್ಣಜ್ಜ ಒಂದಿಟ್ಟು ಬೈದನು, ನಿನಗಂದ್ರೆ ಮನ್ಯಾಗ ಸೊಸಿದೇರ್ ಅದಾರ, ಮನ್ಯಾಗೆಲ್ಲ ಕೆಲಸ ಮಾಡ್ತಾರೆ. ಆಕಿ ಒಬ್ಬಂಟಿದಾಳ ಪಾಪ, ಅಲ್ಲಿ ಮನ್ಯಾಗ ಯಾರು ಅದಾರ ಮಾಡೋರು, ಹೋಗ್ಲಿ ಬಿಡು ಆಕಿ ಕೆಲಸ ಅದಾವಂತ, ನೀ ಏನು ಹತ್ಕೊಂಡೆ ಕುಂತಿದ್ದಲ್ಲ ಅಂಥೇಳಿ ಬೈದನು. ಅವಾಗ ಆಯ್ತು ಬಿಡವ ಹೋಗು ಅಂಥೇಳಿ ಅಂದಳು. ಬಂದು ನೋಡು ಏನು ಮಾತಾಡಬೇಕು ಕೆಂಚಕ್ಕ. ಅದು ಏನೋ ಒಂದು ಪಾಡಿಂತ ಬದುಕಿದ್ದ ಅಂದ್ರೆ ಹೆಂಗಾರ ಆ ಸೊಸಿದಾರಿಗೆ 3 ಹೊತ್ತು ಬೈಕೊತ್ ಕೂಡ್ತಾಳೆ ಈಕಿ. ಹಂಗೆ ಮಾಡಿದಳು ಹಿಂಗೆ ಮಾಡಿದಳು. ಅಲ್ಲ ಈಗಿನ ಕಾಲದಾಗ ಸ್ವಲ್ಪ ಏನಾರ ಜಡ ಆಪತ್ತಂದ್ರೆ ಆಶ್ರಮ ಸೇರಿಸ್ತಾರೆ ಮಕ್ಕಳಾದರು. ಅಂಥದ್ರಾಗ ಸೊಸಿದೇರು ಎಲ್ಲ ಹಿಡಿದು ಮಾಡ್ತಾರೆ ಖರೆ. ಅಂದ್ರೂ ಆಕಿ ನನ್ನ ಸೊಸಿದೇರು ಇಟ್ಟೆಲ್ಲ ಮಾಡ್ತಾರಂತ ಒಬ್ಬರ ಮುಂದೆ ಹೇಳಲ್ಲ ನೋಡು. ಹೇಳೋದಾರ ಬಿಡು, ಅವ್ರು ಅಲ್ಲಿಂದಲ್ಲೇ ಓಡಾಡ್ತಿರ್ತಾರೆ, ಬೈಕೋತ ನಿಂತು ಬಿಡ್ತದೆ ಮುದುಕಿ. ಏನು ಹೇಳ್ತಿದ್ದಕ್ಕ ಹಂಗೆ ಮಾಡಬೇಡ ಅಜ್ಜಿ ಅಂತ ನಾವೇನರ ಅಂದೇವಂದ್ರೆ ಆಯ್ತು ನೋಡು, ಇಲ್ಲೇ ಸಿಕ್ಕದು ಬಾ ಜಗಳ ಅಂತೇಳಿ ನಮಗೆ ಹಿಡ್ಕೊಂಡು ಬೀಳ್ತಾಳೆ. ಯಾಕೆ ಬೇಕೇ ಇವತ್ತಲ್ಲಿ ಬೇಸರ ಕಡೆ ಅಂಥೇಳಿ ಬಂದುಬಿಟ್ಟ. ನಾನು ಹಿಂಗೆ ಹಾಲಿನ ರೊಕ್ಕ ಕೊಡೋ ಸಲಿಂದೆ ಹೋಗಿದ್ದೆ. ಆವಾಗ ಹಿಂಗೆ ಮಾಡ್ಲಕತ್ತಿಳಿವ. ಅದಕ್ಕೆ ನಾನು ಸಾಕು ಬೇಕಾಯ್ತು ನನಗೆ. ಕಡೆ ಯಾಕಾರ ಬಂದ ಅನ್ನಿಸ್ಬಿಟ್ಟಿತ್ತು ನನಗೆ, ಅದಕ್ಕೆ ಕೇಳ್ದೆ ನಿನಗೆ. ಏನು ಆರಾಮ್ ಮಾತಾಡ್ಕೊತ ಕೂತು ಬಿಟ್ಟಿರಿ ಇಬ್ಬರು? ಆಯ್ತೇನು ಕೆಲಸ? ಅಲ್ಲಿ ಹಿತ್ತಲ್ನಾಗ ಒಂದು ಬುಟ್ಟಿ ಭಾಂಡೆ ಇಟ್ಟು ಬಂದೀನಿ. ಕುಮುದಿ ಬರ್ತಾಳ ಬಂದು ತೊಳಿತಾಳ ಅಂತೇಳಿ ಇಟ್ಟು ಬಂದೀನಿ. ಹೋಗಿ ಒಂಚೂರು ತೊಳೆದು ಬಾ ಹೋಗೆ. ಅದೇನು ಕೆಂಚಕ್ಕ ಈಕಿನ ಮಾತು ಕೇಳ್ದೇನು? ನೋಡು ಭಾಂಡೆ ಇಟ್ಟೀನಿ ಅದೇ ಇಟ್ಟೀನಿ ಅಂತಾಳ. ಮನೆಗೆ ಬಂದವ್ರಿಗೆ ಯಾರ ಹಿಂಗೆ ಮಾತಾಡ್ತಾರೇನು? ಬಾ ಕೂಡು ಚಹಾ ಮಾಡ್ತೀನಿ ಪಾನ್ಕ ಮಾಡ್ತೀನಿ ಅಂತಾರವ. ಈಕಿ ನೋಡಿದ್ರ ಭಾಂಡೆ ಇಟ್ಟೀನಿ ಬಟ್ಟೆ ಇಟ್ಟೀನಿ ಅಂತಾಳ. ಏನು ಹೇಳ್ಬೇಕು ನೋಡಿ ಇದಕ್ಕೆ. ಅದಕ್ಕೆ ಬರ್ಲಿಕ್ಕೆ ಒಲ್ಲ ಅನ್ನಿಸ್ತದೆ ನನ್ನ ಜೀವ. ನಿನಗೆ ನಾನೇನು ಫೋನ್ ಹಚ್ಚಿ ಕರ್ತೀನೇನು ಮನೆಗೆ ಬಾ ಅಂತ? ನೀನೇ ಬಂದಿದ್ದಿ. ಈಗ ನೋಡಿದ್ರೆ ನಾನೇ ಕರ್ತೀನಿ ಅನ್ನಂಗೆ ಹೇಳಕತ್ತಿದ್ದಿ. ಬರಲಿಲ್ಲ ಅಂತಂದ್ರೆ ಹೋಗು. ಯಾಕೆ ಸುಮ್ಮಿರು, ಬೇಜಾರಾಗಲ್ಲೇನ ನೀ ಹಂಗೆ ಮಾತಾಡ್ತಾರ? ಈಗ ನಾ ಬರೋದು ಇಷ್ಟ ಇಲ್ಲ ಕೆಂಚಕ್ಕ, ಅದಕ್ಕೆ ಹಿಂಗೆ ಮಾತಾಡ್ಲಕತ್ತಾಳ. ಯಾಕ ನೀನು ಬಂದಾಗ ಹಿಂಗೆ ಮಾತಾಡ್ದಳೇನು ಹೇಳು? ಇಲ್ಲಿಲ್ಲ ನೋಡಿ ಎಷ್ಟು ಚಂದ ನಿನ್ನ ಜೊತೆ ಮಾತಾಡ್ಕೋತ ಕುಂತಾಳ. ಈಗ ನಾ ಬರೋದು ಹಿಂಗೆ ಮಾತಾಡ್ತಾಳಕಿ. ಬೇಡ ಇನ್ಮೇಲೆ ಬಂದ್ರೆ ಕೇಳ ನಿನ್ನ ಮನೆಗೆ. ನಾ ಇನ್ನು ಹೋಗ್ತೀನಿ. ಆಯ್ತವ ತಾಯಿ, ಇನ್ನೊಮ್ಮೆ ಬಂದ್ರೆ ಕೇಳ ನಿನ್ನ ಮನೆಗೆ. ಕರೀಲೇ ಹೋಗ್ಲಕತ್ತಾಳ. ಕುಮುದಿ ತಮಾಷೆ ಮಾಡಿದ್ನಲ್ಲೇ ಅಪ್ಪ. ನನಗೆ ನೀ ಬಂದ್ರೆ ಎಷ್ಟು ಖುಷಿ ಆಗ್ತದೆ ನಿನಗೆ ಗೊತ್ತಿಲ್ಲೇನ? ಬಾ ದಿನ ನಾನೇ ಬರ್ತೀನಿ ನಿಮ್ಮ ಮನೆಗೆ. ಇವತ್ತು ಬಂದಿದ್ದಿ ಒಂದಿಟ್ಟು ಮಾತಾಡತ್ಲೇ ಹೋಗ್ಲಕತ್ತಿದವ. ಬಾ ಕೂಡ್ ಬಾ. ಎಷ್ಟು ಖುಷಿ ಆಯ್ತು ಗೊತ್ತೇನು ನನಗೆ ನೀ ಬಂದಿದ್ಕ. ಬಾ ಒಂದಿಟ್ಟು ಇದು ಪಾನ್ಕ ಅದು ಮಾಡ್ಕೊಂಡು ಬರ್ತೀನಿ. ಬಾ ಯವ್ವ ತಾಯಿ, ಸಾಕು ಮಾಡೋದು ಎಷ್ಟು ಸರಿ. ಬಾ
ಬಾ ಅಂತಿ ನನಗೊಂದು ರೀತಿ ಆಕಳಿ ಕಡ್ದಂಗೆ ಆಲಕತ್ತದ ಹಂಗೆ ಕರ್ಲಕ್ಕೆ ಹೋಗ್ಬೇಡ ಆಯ್ತು ಬರ್ತೀನಂತ. ನಾನು ಇಷ್ಟಕ್ಕೂ ಹೋಗ್ಲಕತ್ತಿದ್ದಿಲ್ಲ ತಗೋ, ಅಲ್ಲಿ ನಿಂದಿರ್ತಿದ್ದ, ನೀ ಕರೆದೇ ಕಾಯ್ಲಕತ್ತಿದ್ದ ಗೊತ್ತೇನ. ಚಲೋ ಕಲ್ತಿರ್ ನೋಡಿ ಇಬ್ಬರಿಗೆ ಒಬ್ರ ಗುಣ ಒಬ್ರಿಗೆ ಗೊತ್ತು ಅಂದ್ರೂ ಮತ್ತೆ ಹಿಂಗೆ ಸಣ್ಣ ಪುಟ್ಟ ಜಗಳ ಆಡ್ಕೋತ ನಿಂತು ಬಿಡ್ತೀರಿ. ಬಾರೇ ಬಾ ಕುಮ್ದ ಬಾ ಕೂಡ್ ಬಾ. ಹೆಂಗಿತ್ತಲೇ ಹುಷಾರು, ಅಲ್ಲಿ ಜಾಗ ಎಷ್ಟದ ತಿಟ್ಟದದು ಭಾಳ, ಈ ಕಡೆ ಕೊಡ್ಬೇಕಿಲ್ಲ. ಇಲ್ಲ ಏನು ತಿಟ್ಟಿಲ್ ಬಿಡು, ಕುಂತೀನಿ ಇರ್ಲಕ್ಕ. ಇದು ಕೆಂಚಕ್ಕ ನಿನ್ನ ಸಸಿಗೂ ಕರ್ಕೊಂಡು ಬರಬೇಕು ಬೇಡ, ಎಲ್ಲಿ ಕರ್ಕೊಂಡೇ ಬರಲ್ವ. ಪಾಪ 3 ಹೊತ್ತು ಮನೆಗಿದ್ದಕ್ಕಿಗೂ ಬ್ಯಾಸರು ಬರ್ಲೇನ. ಆಕಿಗೆ ನಾನು ಹೇಳಿ ಹೇಳಿ ಸಾಕಾಯ್ತು ಕುಮ್ಮದ. ಆಕಿಗೆ ಎಲ್ಲಿಗೆ ಹೊರಗೆ ಹೋಗೋದಿದ್ರು ಮೊದಲು ಆಕಿ ಕರಿತೀನಿ ನಾ ಗೊತ್ತೇನ. ಆಕಿ ಎಲ್ಲಿಗೆ ಬರ್ಲಿಕ್ಕೆ ಇಷ್ಟನೇ ಪಡಲ್ಲ. ನಾನೇ ಎಷ್ಟು ಸರಿ ಅಂದಿನ ಆಕಿಗೆ 4 ಮಂದಿ ನಡುಕ ಕೂಡೋದು ನಿಂದ್ರದು ಮಾತಾಡೋದು ಕಲಿತಾ ಬಂದರೆ 4 ಮಂದಿ ಹಚ್ಕೋತಾರ ಮುಂದಕ್ಕೆ. ಇದ್ದಿಲ್ಲ ಅಂತಂದ್ರೆ ನಾ ಹೋಗಿದ್ದ ಕಾಲಕ್ಕೆ ನಿನಗೆ ಯಾರು ಮಾತಾಡ್ಸೋರು ಇರಲ್ಲ, ಏನೂ ಇರಲ್ಲ, ಜರ 4 ಮಂದಿಗೆ ಹಚ್ಕೊಂಬದು ಮಾಡು. ಹಿಂಗೆ ಮನೆಯಾಗಿನ ಕೆಲಸ ಮುಗಿಸ್ಕೊಂಡು ಕುಂತರು ಹೆಂಗೆ ಒಂದಿಟ್ಟು ಮಂದಿಗೆ ಪರಿಚಯ ಮಾಡ್ಕೋಬೇಕು, ಹಚ್ಕೋತ ಬರ್ಬೇಕಂತ ಎಷ್ಟು ಸರಿ ಹೇಳಿನ ಗೊತ್ತೇನಕ್ಕಿಗೆ. ಆಕಿ ಇಲ್ರಿ ಅತ್ತಿ ನೀವೇ ಹೋರಿ ನೀವೇ ಮಾಡ್ರಿ ಅಂತಾಳವ. ಏನು ಹೇಳ್ಬೇಕು ಇದಕ್ಕೆ. ಈ ನಾನು ಸಣ್ಣ ಹಿಡಿದು ನೋಡ್ಲಕತ್ತೀನಿ ಗುಮ್ಮದ ಹಂಗೆ ಅದ ಹುಡುಕಿ. ಆಕಿ ಜಾಸ್ತಿ ಮಾತಾಡಲ್ಲ ಬಿಡವ, ಅಂದ್ರೆ ಮಾತಾಡಲ್ಲ ಅನ್ನೋಕ್ಕೇನು ಚಂದ ಎಲ್ಲ ಮನೆಗೆ ನೀವು ಬಂದ್ರೆ ಮಾಡಿದ್ರೆ ಮಾತಾಡ್ತಾಳೆ. ಮನೆಗೆ ಬಂದವ್ರ ಜೊತೆ ಎಲ್ಲರ ಜೊತೆ ಚಂದ ಮಾತಾಡ್ತಾಳೆ ಖುಷಿ ನಿಂತೆ. ಆದ್ರೆ ಅವರು ಮನೆಗೆ ಬಂದು ಕುಂತು ಮಾತಾಡಂದ್ರೆ ಆಗಲ್ಲ ಆಕಿಗೆ, ಅದು ಅಜ್ಜಕ್ಕಿಗೆ ಭಾಳ. ನೀವೆಲ್ಲ ಮನೆಗೆ ಬಂದಾಗ ಚಂದ ಮಾತಾಡ್ತಾಳೆ, ಅಲ್ಲಿ ನಿಮ್ಮೆಲ್ಲರ ಜೊತೆ ಚಂದ ಹಚ್ಕೊಂಡು ಮಾಡ್ಕೊಂಡೆಲ್ಲ ಹಂಗೆ ಚಂದ ಮಾತಾಡ್ತಾಳೆ. ಹಿಂಗೆ ಮನೆಗೆ ಬಂದು ಕುಂತು ಮಾತಾಡಂತಂದ್ರೆ ಆಗಲ್ಲ ಆಕಿಗೆ, ಕಷ್ಟ ಅದು ಆಕಿಗೆ ಭಾಳ. ಅಂಚಕ್ಕ ಈಗ ನಾವಂದ್ರೆ ಗೆಳತಿಯರಿದ್ದೇವು, ಕಾಸಿ ಗೆಳತಿಯರಿದ್ದೇವು, ಭಾಳ ದಿನ ಪರಿಚಯ ಸಲಿಗೆ, ಹಾಗಾಗಿ ಕೂಡೋದು ನಿಂದ್ರದು ಮಾತಾಡೋದು ಒಬ್ಬರ ಮನೆಗೆ ಒಬ್ಬರು ಬರೋದು ಹೋಗೋದು ಮಾಡ್ತೀವ. ಈಗ ಆಕಿ ನಿನ್ನ ಸಸಿ ಆಕಿ ಎಟ್ಟೆ ಆಗಲಿ ಸಣ್ಣಕಿ, ಈಗ ನಾವು ದೊಡ್ಡವ್ರು ಮಾತಾಡ್ಕೊತ ಕೂಡೋದೇ ಬೇರೆ, ಅವರು ಸಣ್ಣವರು ಅವ್ರವ್ರು ವಾರ್ಗಿದವ್ರು ಮಾತಾಡ್ಕೊತ ಕೂಡೋದೇ ಬೇರೆ. ಈಗ ನಮ್ಮ ನಡಕ್ಕೆ ಬಂದು ಮಾತಾಡ್ಕೊತ ಕೂಡ ಅಂತಂದ್ರೆ ಪಾಪ ಅದು ಏನು ಮಾತಾಡ್ಕೊತ ಕೊಡಬೇಕು. ಅಕ್ಕಿಂದು ವಾರ್ಗ್ಯಾರ ಅಂದ್ರೆ ಈಗ ಈಕಿ ನಮ್ಮದು ಸುಸ್ಲಕ್ ಅದಾಳಲ್ಲ, ಸುಸ್ಲಕ್ಕಂದು ಸೊಸಿದ್ಯಾರು ಇಬ್ಬರು ಆಕಿನ ವಾರ್ಗಿದ್ಯಾರು. ಅವ್ರ ಜೊತೆ ಬೇಕಿದ್ರೆ ಇನ್ನು ಮಾತುಕತೆ ಆಡ್ಕೊತ ಕೂಡ ಗೆಳತನ ಬೆಳೀತದ, ಚಂದ ಪರಿಚಯ ಆತಾರ. ಈಗ ನಮ್ಮ ನಡಕಂದ್ರೆ ಪಾಪಕ್ಕೆ ಏನು ಮಾತಾಡ್ಬೇಕು ಹೇಳು, ಅದಕ್ಕೇನ ಹಿಂದೆ ಎಟ್ಟು ಹಾಕ್ತಿರ್ಬೇಕು ತಗೋಕಿ. ಅದು ಖರೆ ಬಿಡವ. ಆದ್ರೆ ಸುಸ್ಲಕ್ಕನ ಸೊಸಿಗೆ ಪರಿಚಯ ಮಾಡ್ಕೊಂಡ್ರು ನಾನೇ ದೂರ ಇಡ್ತೀನಿ ಅವ್ವ. ಎಲ್ಲೇವ ನೋಡ್ತಿಲ್ಲ ಅವ್ರ ಅತ್ತಿಗೆ ಒಂದು ಮಾತು ಅನ್ಸ್ಕೊಂಬಲ್ಲಕ್ಕಿ ಅವ್ರ ಅತ್ತಿ ಕೈಲಿ. ಮತ್ತಿದು ನನ್ನ ಸೊಸಿನ ಅಂಥದ್ದೇ ಕಲಿತಂದ್ರೆ ಯಾಕೆ ಬೇಕೇವ, ಬ್ಯಾಡೇವ ತಾಯಿ. ಆ ಸುಸ್ಲಕ್ಕನ ಸೊಸಿ ಸಾವಸೆ ಬ್ಯಾಡಿದು ನನ್ನ ಸೊಸಿಗೆ. ಕೆಂಚಕ್ಕ ಈಗ ನಾ ಬರಾಗ ಮತ್ತೆ ಜಗಳ ನಡೆದಿತ್ತು ಅಲ್ಲಿ, ಹಂಗೆ ಇದ್ದಕ್ಕ ಹಳೆ ಚಾಲನೆ ಆಗಿತ್ತು. ನಾನು ಹಂಗಾರ ಕರ್ಕೊಂಡು ಬಂದ್ರೆ ಆಯ್ತು ಸುಸ್ಲಾಕಗ್ನು ಈ ಕುಸುಮಿ ಮನೆಗೆ ಅಂಥೇಳಿ ಹೋಗಿದ್ದೆ. ಅವರಿಬ್ರು ಜಗಳ ಆಡೋದು ನೋಡಿ ನಾನು ಕರೀಲಿಲ್ಲ, ಮತ್ತು ಒಳಗೂ ಹೋಗ್ಲಿಲ್ಲ. ಇವ ತಾಯಿ ಈ ಕಡೆ ಬಂದ್ಬಿಟ್ಟು ನೋಡು, ಜಗಳ ಮಾಡ್ಲಕತ್ತಾರ ಒಂದು ಅಳತಿ. ಹೌದಾ, ಮತ್ತೆ ಜಗಳ ಚಾಲು ಮಾಡ್ಲಕತ್ತಾಳ. ಅಕ್ಕಿಗೆ ಒಟ್ಟಿಲ್ಲಿ ಇರೋದಿಲ್ಲ ಬಿಡೇವ. ಅಕ್ಕಿಗೆ ಪ್ಯಾಟಿಗೆ ಹೋಗಿ ಬದುಕ್ಬೇಕಂತಾಳ ಈಕಿ ನಮ್ಮದು ಸುಸ್ಲಕ್ಕ ಇರೋದೊಬ್ಬ ಮಗ, ಅವನಿಗೆ ತೊಗೊಂಡು ಪ್ಯಾಟಿಗೆ ಯಾಕೆ ಹೋತಂತ ಈಕಿ ಬೈತಾಳ. ಹಾಗಾಗಿ ಆಕಿ ಈಗ ಇಲ್ಲಿ ಕಾಲು ನಿಂದ್ರಲ್ ಬಿಡು, ಅದಕ್ಕೆ ಆಕಿ ಹೆಂಗಾರೆ ಜಗಳ ಮಾಡ್ಕೊಂಡು ಹೋಗ್ಬೇಕಂತ ಆಕಿ ಅದಕ್ಕೆ ಬಡ್ದಾಡ್ತಿರ್ತಾವೆ. ಬೆಳಗಾಗಣ ಜಗಳ ಸಾಗ್ಬೇಕಾಗ್ತದ ನೋಡಿ ಕೇಳಿ ಕೇಳಿ. ಬರೋ ಮಾತಾಡ್ಕೊತ ಕೂಡ್ರಿ, ನಾನು ಪಾನಕ ಮಾಡಿ ಇಟ್ಟೀನಿ, ಮಡಿಕಿದ ಹಾಕಿಟ್ಟಿನಿ, ಅದು ತೊಗೊಂಡು ಬರ್ತೀನಂತ. ತಣ್ಣ ಕುಡಿಯಮಂತ, ಒಂಚೂರು ತಂಪಿರ್ತದೆ ಕುಡಿದ್ರೆ ತೊಗೊಂಡು ಬರ್ತೀನಂತ. ನೀವು ಕೂಡ್ರಿ ಮಾತಾಡ್ಕೊತ. ನೀವು ನೋಡಿಲ್ಲ ಕುಮ್ಮದ ಸುಸಿಲಕ್ಕ ಇಲ್ಲಿ ಕೆಂಚಕ್ಕ ನೋಡಿಲ್ಲ. ಅವರು ಭಾಳ ಜೋರು ಬಾಯಿನೇ ಕೇಳಿ ಹೊಂಟಿತ್ತವ ಜಗಳದು. ಅದಕ್ಕೆ ನಾನು ಸ್ವಲ್ಪ ಭಾಳ ಒಳಕ್ಕೂ ಹೋಗಿಲ್ಲ, ಒಂದು ಸ್ವಲ್ಪ ಮೂಲಿಗೆ ನಿಂತು ನೋಡ್ದೆ. ಇವ್ರು ಯಾಕೋ ಜಗಳ ಮಾಡ್ಲಾಕತ್ತಾರ, ಮತ್ತು ಈ ಟೈಮಿಗೆ ಎಲ್ಲಿ ಹೋಗ್ಲಿ ಅಂತ ನಾನು ಹೊಳ್ಳಿ ವಾಪಸ್ಸೇ ಬಂದ. ನೋಡಿಲ್ಲ ಅವರು. ठंडा ಲೆಮನ್ ಜ್ಯೂಸ್ ತಗೋರಿ ಬರು. ವಾವ್, ಎಷ್ಟು ಚಂದ ಮಾಡಿದ ಕುಸುಮಿ. ಇದಕ್ಕೆ ನಿಂಬಿಕೆ ಎಲ್ಲ ಹೊಳ ಹಚ್ಚಿದ್ದೇನೆ, ಚಂದ ಆಗ್ಯದ ನೋಡು. ನೀವು ಎಲ್ಲರೂ ಬರ್ರಿ, ಇಂಥ ಬಿಸಿಲಾಗ ಹಿಂಗೆ ನಿಂಬಿಕೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಎಷ್ಟು ತಂಪಿರ್ತದ. ಬರ್ರಿ ನಿಮಗೂ ಕೊಡ್ತೀವಂತ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ದಯವಿಟ್ಟು ಹೈಪ್ ಪಾಯಿಂಟ್ ಕೊಡ್ರಿ. ಇಷ್ಟೊತ್ತಿದ್ದು ಕತೆ ನೋಡಿರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.